ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ. ಒಂದೂರಿನಲ್ಲಿ ಒಬ್ಬ ಭಾರೀ ಶ್ರೀಮಂತ ಸಾಕಷ್ಟು ಸಮಾಜಕ್ಕೆ ಪ್ರಯೋಜನವಾಗುವ ಕೆಲಸಗಳನ್ನು ಮಾಡ್ತಾ ಇದ್ದ. ಮಕ್ಕಳ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಶಾಲೆಗಳನ್ನು ಯಾವ ಶುಲ್ಕವೂ ಇಲ್ಲದೆ ನಡೆಸ್ತಾ ಇದ್ದ. ಆತ ಒಂದು ದೊಡ್ಡ ಆಸ್ಪತ್ರೆಯನ್ನು ಕಟ್ಟಿಸಿದ. ಮೇಲಿಂದ ಮೇಲೆ ಅಲ್ಲಿಗೆ ಹೋಗಿ ಜನರ ಅಪೇಕ್ಷೆಗಳನ್ನು ಗಮನಿಸ್ತಾ ಸವಲತ್ತುಗಳನ್ನು ಒದಗಿಸ್ತಾ ಇದ್ದ. ಒಂದು ದಿನ ಹೀಗೆಯೇ ಆಸ್ಪತ್ರೆಗೆ ಹೋಗಿ ಮುಖ್ಯಾಧಿಕಾರಿಯೊಡನೆ ಚರ್ಚಿಸ್ತಾ ಕುಳಿತಿದ್ದ. ಬರುವ ರೋಗಿಗಳಿಗೆ ಮತ್ತೆ ಯಾವ ಅನುಕೂಲತೆಗಳನ್ನು ಮಾಡಬೇಕು ಎಂಬ ಯೋಜನೆ ನಡೆದಿತ್ತು. ಆಗ ಆ ಕೊಠಡಿಯೊಳಗೆ ಒಬ್ಬ ನರ್ಸ್ ಬಂದ್ಲು. ಮುಖ್ಯಸ್ಥರೊಡನೆ ಯಜಮಾನರು ಕುಳಿತಿದ್ದನ್ನು ಕಂಡು, ದಯವಿಟ್ಟು ಕ್ಷಮಿಸಿ ಸರ್, ತಮ್ಮನ್ನು ನಾನು ನೋಡಿರಲಿಲ್ಲ ಅಂತ ಹೇಳಿ ಮರಳಿ ಹೋಗಲಿಕ್ಕೆ ಸಿದ್ಧಳಾದ್ಲು. ಪರವಾಗಿಲ್ಲ, ಬನ್ನಿ, ನಾವೇನು ಗಹನವಾದ ವಿಷಯವೇನು ಚಿಂತಿಸ್ತಾ ಇಲ್ಲ ಅಂತ ಹೇಳಿ ಯಜಮಾನರು ಆಕೆಯನ್ನು ಕರೆದರು. ಆಕೆ ಗೌರವಭರಿತವಾದ ಸಂಕೋಚದಿಂದ ಬಂದು ಕುಳಿತಳು. ಸಿಸ್ಟರ್, ತಾವು ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ ಕೇಳಿದ್ರು ಯಜಮಾನರು. ಆಕೆ, ಸರ್, ನಾನು ಕಳೆದ 4 ತಿಂಗಳುಗಳಿಂದ ಸಾಂಕ್ರಾಮಿಕ ರೋಗಿಗಳ ವಾರ್ಡ್ನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದ್ಲು. ಹೌದೇ, ನೀವು ತುಂಬ ಹುಷಾರಾಗಿರ್ಬೇಕಮ್ಮ, ಅದು ತುಂಬ ಕಷ್ಟದ ಕೆಲಸ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸೋಂಕು ತಗಲಿಬಿಡ್ತದೆ. ನೀವು ಬಾಯಿಗೆ ಪಟ್ಟಿ ಕಟ್ಕೊಂಡು ಹಾಗೆ ಕೈಗಳಿಗೆ ಗೌಸ್ ಹಾಕಿಕೊಳ್ಳೋದನ್ನು ಮರೆಯೋದಿಲ್ಲ ತಾನೇ ಅಂತ ಆತಂಕದಿಂದ ಕೇಳಿದ್ರು ಯಜಮಾನರು. ಆಗಾಕೆ ಹೇಳಿದ್ರು, ಇಲ್ಲ ಸರ್, ನಾನು ಯಾವತ್ತೂ ಗೌಸು ಹಾಕಿಕೊಳ್ಳೋದಿಲ್ಲ. ನನ್ನ ಉಸಿರಿನಿಂದ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಬಾಯಿಗೆ ಮಾತ್ರ ಪಟ್ಟಿಯನ್ನು ಕಟ್ಟಿಕೊಳ್ತೀನಿ ಅಂದ್ಲು. ಯಜಮಾನರಿಗೆ ಆಶ್ಚರ್ಯ. ಛೆಛೆ, ಹಾಗೆಲ್ಲ ಮಾಡಬಾರ್ದಮ್ಮ, ನಿಮಗೆ ಸೋಂಕು ತಗಲಿದ್ರೆ ಏನು ಗತಿ ಅಂದರು. ಆಗ ನರ್ಸ್, ನಾನು ಪ್ರತಿಯೊಬ್ಬ ರೋಗಿಯನ್ನು ಕೈಯಿಂದ ಮುಟ್ಟಿಯೇ ಸೇವೆ ಮಾಡ್ತೀನಿ. ನಂತರ ಪ್ರತಿ ಬಾರಿ ಚೆನ್ನಾಗಿ ಕೈ ತೊಳೆದುಕೊಳ್ತೇನೆ. ತಮಗೆ ಸಾಂಕ್ರಾಮಿಕ ರೋಗ ಬಂದಿದೆ ಎಂಬುದು ರೋಗಿಗಳಿಗೆ ಗೊತ್ತಿರುತ್ತೆ. ಅವರು ಮೊದಲೇ ಖಿನ್ನರಾಗಿರ್ತಾರೆ. ಆಗ ನಾವು ಕೈಯಿಂದ ಮುಟ್ಟಿ ಸೇವೆ ಮಾಡಿದ್ರೆ 2 ಭಾವನೆಗಳು ಅವರಲ್ಲಿ ಮೂಡ್ತವೆ. ಮೊದಲನೇದು, ಕೈಯಿಂದ ಮುಟ್ಟಿ ಆರೈಕೆ ಮಾಡಿದಾಗ ದೊರೆಯುವ ಸಂತೋಷವೇ ಬೇರೆ. ಎರಡನೇದಾಗಿ, ಯಾವಾಗ ನರ್ಸ್ ತಮ್ಮ ಕೈಗೆ ಗೌಸನ್ನು ಹಾಕ್ಕೊಳ್ಳದೆ ಸೇವೆ ಮಾಡ್ತಿದ್ದಾಳೆ ಅಂತ ಹೇಳಿ ತಿಳಿದಾಗ ಬಹುಶಃ ನಮ್ಮ ರೋಗ ಅಷ್ಟು ಉಲ್ಬಣವಾಗಿಲ್ಲ ಅಂತ ಹೇಳಿ ತಾವು ಗುಣಮುಖರಾಗೋದ್ರ ಬಗ್ಗೆ ಅವರಲ್ಲಿ ಭಾವನೆ ಮೂಡುತ್ತೆ. ರೋಗ ತೀವ್ರವಾಗಿದ್ದರೆ ನರ್ಸ್ ತನ್ನ ರಕ್ಷಣೆಗಾದರೂ ಕೂಡ ಗೌಸ್ ಹಾಕಿಕೊಳ್ತಿದ್ದಾಳಲ್ಲ, ಈಗ ಹಾಕಿಕೊಂಡಿಲ್ಲ ಅಂದರೆ ನಮಗೆ ಬಂದ ಸೋಂಕು ಅಷ್ಟು ಅಪಾಯಕಾರಿಯಾದದ್ದಲ್ಲ ಎಂಬ ನಂಬಿಕೆ ಮೂಡುತ್ತೆ. ಸರ್, ನನ್ನ ಕೆಲಸ ಕೂಡ ಅದೇ ಅಲ್ವಾ ಅಂದ್ಲು. ಯಜಮಾನರಿಗೆ ಅವಳ ಕರ್ತವ್ಯ ಪ್ರಜ್ಞೆ, ತ್ಯಾಗದ ಭಾವನೆ ತುಂಬ ಇಷ್ಟ ಆಯಿತು. ಸರಿಯಮ್ಮ, ನಿನ್ನದು ವಿಶೇಷ ಚಿಂತನೆ, ನನಗೆ ತುಂಬ ಸಂತೋಷವಾಗಿದೆ. ನಿನಗೇನಾದರೂ ಬೇಕಿದ್ದರೆ ಸಂಕೋಚ ಪಡದೆ ಕೇಳ್ಕೊ ಅಂದರು. ಆ ನರ್ಸ್ ಹೇಳಿದ್ರು, ನನ್ನ ವಾರ್ಡ್ನಲ್ಲಿ 25 ಹಾಸಿಗೆಗಳಿವೆ, ಆದರೆ ಕೇವಲ 12 ರೋಗಿಗಳಿರೋದು. ನನಗೆ 25 ರೋಗಿಗಳನ್ನು ನೋಡಿಕೊಳ್ಳುವ ಶಕ್ತಿ, ಉತ್ಸಾಹ ಇದೆ. ದಯವಿಟ್ಟು ನನಗೆ ಇನ್ನೂ 13 ರೋಗಿಗಳನ್ನಾಗಲಿ ಅಥವಾ 25 ರೋಗಿಗಳಿರುವ ವಾರ್ಡನ್ನಲ್ಲಾಗಲಿ ಬದಲಾಯಿಸುವಂತೆ ಮುಖ್ಯಸ್ಥರಿಗೆ ಹೇಳಿ ಅಂತ ಹೇಳಿದರು. ಆಗ ಯಜಮಾನರ ಕಣ್ಣಲ್ಲಿ ಸಂತೋಷದಿಂದ ಕೃತಜ್ಞತೆಯ ಕಣ್ಣೀರು ಹರಿತು. ಇಂಥವರು ಇರ್ತಾರ ಅಂತ. ಆತ್ಮೀಯರೇ, ಈ ಕಥೆಯನ್ನು ಕೇಳಲಿಕ್ಕೆ ಕಾರಣ ಇಷ್ಟೇ. ಇದೊಂದು ತರಹದ ವಿಶೇಷವಾದ ದಾನ. ಪೂರ್ತಿ ಮನಸ್ಸಿನಿಂದ ದೇಹದ ಶ್ರಮವನ್ನು ನೀಡೋದು, ಸಂತೋಷದಿಂದ ತಮ್ಮ ಸಂಪೂರ್ಣ ಶಕ್ತಿಯನ್ನು ಸಮಾಜಕ್ಕೆ ನೀಡೋದು ಬಹುದೊಡ್ಡ ದಾನ. ಇಂತಹ ದಾನ ಸಮಾಜದ ಸ್ವಾಸ್ಥ್ಯಕ್ಕೆ, ಸ್ಥಿರತೆಗೆ ಆಧಾರ ಸ್ತಂಭ. ಇನ್ನೂ ಕೆಲವನ್ನ ನಾವು ನೋಡ್ತೀವಿ. ಕೆಲವೊಂದಿಷ್ಟು ಸಂಸ್ಥೆಗಳಲ್ಲಿ, ಕೆಲವು ಜಾಗಗಳಲ್ಲಿ ಕಾಣ್ತೀವಿ. ತಾವು ತಮಗಿರುವಂಥ ಕೆಲಸಗಳಲ್ಲಿ ಪೂರ್ಣ ಕೆಲಸ ಆಗಿರಲಿ, ಅರ್ಧ ಕೆಲಸ ಆದರೆ ಸಾಕಪ್ಪ, ನಾವು ಮಾಡಿದ್ದೇ ತುಂಬ ಅಂತ ಅಂದ್ಕೊಂಡು ಜನರನ್ನು ಕೂಡ ಕಾಣ್ತೀವಿ. ನಾವು ಯಾವ ಗುಂಪಿಗೆ ಸೇರಿದ್ರೆ ಉಚಿತ, ಉತ್ತಮ ಅನ್ನೋದನ್ನು ನಾವೇ ಯೋಚನೆ ಮಾಡೋಣ ಅಂತ ಹೇಳ್ತಾ ನನ್ನ ಈ ಒಂದು ಕಥೆಯನ್ನು ಮುಗಿಸ್ತೀನಿ. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ.
ಕೇಳಿದ್ದಕ್ಕೆ ಧನ್ಯವಾದ.